ಲೋ ಕಿರಣ, ಇವತ್ತು ಹೆಂಗೋ ಭಾನುವಾರ, ಎಕ್ಸಾಮ್ ಬೇರೆ ಲೇಟ್ ಇದೆ. ಮಾರ್ಚಲ್ಲಿರೋದು ಎಕ್ಸಾಮು. ಬಾರ ಒಂದು ರೌಂಡ್ ಸಿಟಿ ರೌಂಡ್ ಹಾಕೊಂಬರೋಣ ಬೈಕಲ್ಲಿ. ನಮ್ಮಪ್ಪ ಬೈಕ್ ಮನೆಯೇ ಇದೆ. ನಮ್ಮಪ್ಪ ಏನಾದರೂ ಸುಳ್ಳು ಹೇಳ್ಬಿಟ್ಟು ಬೈಕ್ ತಗೊಂಡು ಹೋಗೋಣ ಬಾರೋ. ಲೋ ನಗ, ಸರಿ ಹಂಗಾದ್ರೆ ಬಾರೋ, ನಾನು ಏನಾದರೂ ಸುಳ್ಳು ಹೇಳ್ತೀನಿ, ಹೋಗೋಣ ಇಬ್ರು ಬೈಕಲ್ಲಿ. ಏನೋ ನಾಗ ಏನೋ ಮಾತಾಡ್ತಿದ್ರೆ ನೀನು ಕಿರಣ ಎಲ್ಲಿಗೆ ಹೋಗ್ಬೇಕು? ಏನಿಲ್ಲಪ್ಪ, ಇಲ್ಲಿ ಕಿರಣನ ಮನೆಗೆ ಓದೋಕ್ಕೆ ಎಕ್ಸಾಮ್ ಅಲ್ವಾ, ಅದಕ್ಕೆ ಗ್ರೂಪ್ ಸ್ಟಡಿ ಮಾಡೋಕ್ಕೆ ಹೋಗ್ತೀನಿ. ನೀನು ಬೈಕ್ ತೊಗೊಂಡು ಹೋಗೋದ ಸ್ವಲ್ಪ? ಓದಕ್ಕೆ ಬೈಕ್ ಏನಕ್ಕೆ ಹೋಗ್ಬೇಕು? ನಡ್ಕೊಂಡು ಹೋಗೋ ಸಾಕು. ನಡ್ಕೊಂಡು ಹೋದ್ರೆ ಆಗಲ್ಲ ಅನ್ನತ್ತಾ? ಹೋಗೋ, ನಡ್ಕೊಂಡು ಹೋಗೋ. ಇಲ್ಲ ಅಪ್ಪ, ಇವತ್ತು ಒಂದೇ ದಿನ ಅಪ್ಪ, ಮತ್ತೆ ನಾನು ಯಾವತ್ತು ಬೈಕ್ ತೊಗೊಂಡು ಕೇಳಲ್ಲಪ್ಪ. ಇವತ್ತು ಒಂದಿನ ಅಪ್ಪ, ಪ್ಲೀಸ್ ಅಪ್ಪ ಕೊಡಪ್ಪ ಬೈಕ್ನ. ನಾಗ ನಿಮ್ಮ ಅಪ್ಪಂಗೆ ಹೆಂಗೋ ಸುಳ್ಳು ಹೇಳಿದೆ, ಬಾರೋ ಬೈಕ್ ತೊಗೊಂಡು ಹೋಗೋಣ. ಆರಾಮಾಗಿ ಒಂದು ರೌಂಡ್ ಹಾಕೊಂಬರೋಣ. ಹೆಲ್ಮೆಟ್ ಬೇಡ, ಏನು ಬೇಡ, ಬಾರೋ. ಯಾಕೋ ಕಿರಣ ಒಬ್ಬನೇ ಬರ್ತದೀಯಾ? ಎಲ್ಲೋ ನಾಗ ನಿನ್ನ ಮನೆಗೆ ಬೈಕ್ ತೊಗೊಂಡ್ಬಿಡ್ತೀನಿ, ಓದೋಕ್ಕೆ ಬೈಕ್ ತೊಗೊಂಡು ಹೋಗ್ತೀನಿ ಅಂತ ಹೇಳಿ ಹೋಗಿದ್ನಲ್ಲ, ಎಲ್ಲಿ ಹೋಗಿದ್ರಲ್ಲ? ಅವನೊಬ್ಬನೇ ಎಲ್ಲಿ ಬಿಟ್ಟು ಬಂದೆ ನೀನು? ಎಲ್ಲೋದ ಅವನು? ಹಾಂ, ಎಲ್ಲೋದ? ಅಂಕಲ್, ಅದು ನನ್ನ ಮನೆಗೆ ಬಿಟ್ಟು ನಾವು ಹೊರಗಡೆ ಹೋಗಿದ್ವಿ. ಮನೆಗೆ ಹೋಗಿ ವಾಪಸ್ ಬರೋವಾಗ ನಾನು ಮನೆ ಹತ್ರ ಹಿಡ್ಕೊಂಡೆ. ಅವನು ಬರೋವಾಗ ಬೈಕ್ ಸ್ಕಿಡ್ ಆಗಿ ಬಿದ್ದಿದ್ದಾನೆ ಅಂಕಲ್. ಹಾಂ, ಬಿದ್ದಿದ್ದಾನ? ಯಾಕೆ? ಹೇಗೆ ಬಿದ್ದ? ಹೆಲ್ಮೆಟ್ ಹಾಕ್ಕೊಂಡಿರ್ಲಿಲ್ವ ಅವನು? ಹೆಲ್ಮೆಟ್ ಹಾಕ್ಕೊಂಡ್ರೆ ಏನಾಯ್ತು ಅವನಿಗೆ? ಯಾಕೆ ಬಿದ್ದ ಅವನು? ಹೆಂಗೆ ಬಿದ್ದ ಅವನು? ಇಲ್ಲ ಅಂಕಲ್, ಹೆಲ್ಮೆಟ್ ಹಾಕ್ಕೊಂಡಿರಲಿಲ್ಲ ಅಂಕಲ್, ಅದಕ್ಕೆ ತಲೆಗೆ ಹೊಡ್ತಾ ಬಿದ್ದೆ ಅಂಕಲ್. ಆಸ್ಪತ್ರೆಯಲ್ಲಿ ಅಡ್ಮಿಟ್ ಇದ್ದಾನೆ ಅಂಕಲ್. ಅಯ್ಯೋ ದೇವ್ರೆ, ಇಷ್ಟೆಲ್ಲ ಆಗೋಯ್ತಾ? ನಾನು ಮೊದಲೇ ಹೇಳಿದ್ದೆ, ಹೋಗೋದಾದರೆ ಹೆಲ್ಮೆಟ್ ಹಾಕ್ಕೊಂಡು ಹೋಗು ಅಂತ ಹೇಳಿ. ಅವನು ಹೆಲ್ಮೆಟ್ ಬಿಟ್ಟು ಹೋಗಿ ಈಗ ತಲೆಗೆ ಹೊಡ್ತಾ ಬೇರೆ ಬಿತ್ತ. ಅಯ್ಯೋ ಶಿವನೇ, ಈಗ ಬೇರೆ ಆಗ್ಬಿಡ್ತಾ? ಅದಕ್ಕೆ ಮಕ್ಕಳಿಗೆ ನಿಮಗೆ ಗೊತ್ತಾಗಲ್ಲ, ಹೆಲ್ಮೆಟ್ ಹಾಕ್ಕೊಂಡು ಹೋಗಿ ಅಂದರೆ ನೀವು ಕೇಳೋದಿಲ್ಲ, ಬರೀ ಫ್ಯಾಷನ್ನು ರೈಡಿಂಗ್ ಅಂತ ಹಾಗೆ ಹೋಗ್ತೀರಿ. ಈಗ ನೋಡಿ ಹೆಂಗಾಯಿತು, ನನ್ನ ಮಗನ ತಲೆ ಹೊಡ್ತಾ ಬಿದ್ದಿದೆ. ಅಯ್ಯೋ ಶಿವನೇ. ಏನೋ ಸುಂದ್ರ ಮಗನಿಗೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಇದ್ದಾನಂತೆ, ಬೈಕ್ ಆಕ್ಸಿಡೆಂಟ್ ಆಗಿ. ಯಾಕೆ ಗೊತ್ತಾಯ್ತಾ ನಿನಗೆ? ಮೊದಲೇ ಹೇಳಿದ್ದೆ ನಾನು ನಿನಗೆ, ನಿನ್ನ ಮಾತು ನೀನು ಕೇಳಲಿಲ್ಲ. 18 ವರ್ಷ ಒಳಗಡೆ ಇರೋ ಮಕ್ಕಳಿಗೆ ಯಾರಾದರೂ ಬೈಕ್ ಕೊಡ್ತಾರಾ? ಅವನಿಗೆ ಡ್ರೈವಿಂಗ್ ಲೈಸೆನ್ಸ್ ಇದೆಯಾ? ಅವನಿಗಿನ್ನೂ 16 ವರ್ಷ. ಅದು ತಪ್ಪು. ನೀನು ಮಾಡಿದಂಥ ಮೊದಲನೇ ತಪ್ಪು ಅದು. ಅದಾದಮೇಲೆ ನೀನೇ ಅದಕ್ಕೆ ಜವಾಬ್ದಾರನಾಗಿರ್ತೀಯ. ಅದು ಏನಾದರೂ ಅವನು 18 ವರ್ಷ ಒಳಗಡೆ ಅವನಿಗೆ ಬೈಕ್ ಕೊಟ್ಟು ನೀನು ಈ ಥರ ಬೇಜವಾಬ್ದಾರಿತನ ತೋರಿಸಿದರೆ ಅವನಿಗೆ ಆಕ್ಸಿಡೆಂಟ್ ಆಗಿದೆ. ಅವನಿಗೆ ಯಾರಾದರೂ ಹೋಗಿ ಅವನು ಗುದ್ದಿದರೆ ಅಥವಾ ಅವನು ಆಕ್ಸಿಡೆಂಟ್ ಮಾಡಿದರೆ ಅದಕ್ಕೆ ಪೂರ್ತಿ ಜವಾಬ್ದಾರಿ ನೀನಾಗಿರ್ತೀಯ. ಕೋರ್ಟಿಗೆ ದಂಡ ನೀನು ಕಟ್ಟಬೇಕು, ಜೈಲು ಶಿಕ್ಷೆಯನ್ನು ನೀನು ಅನುಭವಿಸ್ಬೇಕು. ಇದು ಮೊದಲನೇದು. ಮತ್ತು ಹೆಲ್ಮೆಟ್ ಇಲ್ಲದೆ ಯಾರಾದರೂ ಬೈಕ್ ಓಡಿಸ್ತಾರಾ? ಹೆಲ್ಮೆಟ್ ಹಾಕ್ಕೊಳ್ಳಿ ಅಂತ ಹೇಳೋದು ನಮ್ಮ ಸೇಫ್ಟಿಗೆ ವಿನಃ ಪೊಲೀಸವ್ರಿಗಾಗಲ್ಲ. ನಾವು ಪೊಲೀಸರಿದ್ದಾಗ ಹೆಲ್ಮೆಟ್ ಹಾಕ್ಕೊಳ್ಳೋದು, ಪೊಲೀಸವ್ರು ಹೋದ್ಮೇಲೆ ಹೆಲ್ಮೆಟ್ ತೆಗೆದು ಕೈಯಲ್ಲಿ ಇಟ್ಕೊಂಡು ಫ್ಯಾಷನ್ ಮಾಡೋದು. ಇದು ಮಾಡೋದ್ರಿಂದ ಯಾರಿಗೆ ಲಾಭ? ಈಗ ನಿನ್ನ ಮಗ ಹೆಲ್ಮೆಟ್ ಹಾಕ್ಕೊಂಡಿದ್ರೆ ಆಸ್ಪತ್ರೆಗೆ ಸೇರೋ ಪರಿಸ್ಥಿತಿ ಬರ್ತಾ ಇತ್ತಾ? ಇಲ್ಲ. ಹಾಗಾಗಿ ಪ್ರತಿಯೊಬ್ಬರು ಗಾಡಿ ಓಡಿಸೋವಾಗ ಹೆಲ್ಮೆಟ್ ಹಾಕ್ಕೊಳ್ಳೋದು ಕಡ್ಡಾಯವಾಗಿ ಹೆಲ್ಮೆಟನ್ನು ಹಾಕ್ಕೊಳ್ಬೇಕು. ಹಾಗೆ 18 ವರ್ಷದ ಒಳಗಡೆ ಮಕ್ಕಳಿಗೆ ಗಾಡಿಯನ್ನು ಓಡಿಸ್ಲಿಕ್ಕೆ ಕೊಡಬಾರ್ದು. ತಂದೆ ತಾಯಿಯರು ಮೊದಲು ಜವಾಬ್ದಾರಿಯುತವಾಗಿ ಈ ಕಾನೂನನ್ನು ನಾವು ಅಳವಡಿಸಿಕೊಳ್ಳಲೇಬೇಕು. ಇನ್ನಾದರೂ ಎಲ್ಲರೂ ಹೆಲ್ಮೆಟ್ ಹಾಕ್ಕೊಂಡು ಗಾಡಿಯನ್ನು ಓಡಿಸೋಣ. ಮಕ್ಕಳಾದರೂ ಯಾವುದೇ ಮಕ್ಕಳಿಗೂ ಗಾಡಿಯನ್ನು 18 ವರ್ಷದ ಒಳಗಡೆ ಮಕ್ಕಳಿಗೆ ಗಾಡಿಯನ್ನು ಕೊಡಬಾರ್ದು. ಈ ರೂಲ್ಸನ್ನು ನಾವೆಲ್ಲರೂ ಫಾಲೋ ಮಾಡೋಣ. ರಸ್ತೆ ಸುರಕ್ಷತಾ ನಿಯಮಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡೋಣ. ಹೌದು, ನನ್ನಿಂದ ತಪ್ಪಾಗಿದೆ. ಇನ್ನು ನಾನು ಯಾವುದೇ ರೀತಿ ರಸ್ತೆ ಸುರಕ್ಷತಾ ನಿಯಮಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡ್ತೀನಿ. ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸ್ತೀನಿ. ಮಕ್ಕಳ ಕೈಯಲ್ಲಿ ಬೈಕ್ ಆಗಲಿ ಕಾರಾಗಲಿ ಕೊಡೋದಿಲ್ಲ. ಇನ್ನು ನಾನು ಜಾಗೃತದಿಂದ ಇರ್ತೀನಿ. ನೀವೆಲ್ಲರೂ ಅಷ್ಟೇ, ನಾನು ಮಾಡಿದಂಥ ತಪ್ಪನ್ನು ನೀವು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮಕ್ಕಳ ಕೈಯಲ್ಲಿ ಬೈಕನ್ನು ಕೊಡಬೇಡಿ. ಅವರು 18 ವರ್ಷ ಆಗಿ ಡ್ರೈವಿಂಗ್ ಕಲಿತು ಡ್ರೈವಿಂಗ್ ಲೈಸೆನ್ಸ್ ಬರೋವರೆಗೂ ನೀವು ಯಾವುದೇ ಕಾರಣಕ್ಕೂ ಮಕ್ಕಳ ಕೈಯಲ್ಲಿ ಗಾಡಿಯನ್ನು ಕೊಟ್ಟು ನನ್ನ ಮಗನಿಗಾಗೋ ರೀತಿ ನೀವು ಮಾಡಿಕೊಳ್ಬೇಡಿ. ಜೈ ಹಿಂದ್.